ನಾನು ಒಂದು ಆಸ್ಪತ್ರೆಗೆ ರಿಸರ್ಚ್ ಮಾಡಲು ಹೋಗಿದ್ದೆ. ನಾನು ಅಲ್ಲಿ ಹೋಗಬೇಕಾದ್ರೆ ನನ್ನ ಗೆಟಪ್ ಹುಚ್ಚಿ ಥರ ಮಾಡ್ಕೊಂಡು ಹೋಗಿದ್ದೆ. ನಾನು ಅಲ್ಲಿ 3 ತಿಂಗಳವರೆಗೆ ಹುಚ್ಚಿಯಾಗಿದ್ದೆ. ನಾನು ಅಲ್ಲಿ ಆಸ್ಪತ್ರೆಗೆ ಹೋಗಿದ್ದು ಹುಚ್ಚಿರ ಆಸ್ಪತ್ರೆ ಆಗಿತ್ತು. ಅಲ್ಲಿ ರಿಸರ್ಚ್ ಮಾಡಲು ಹುಚ್ಚಿ ಥರ ನಾಟಕ ಮಾಡುವ ಅವಶ್ಯಕತೆ ಇತ್ತು. ಹೀಗೆ ರಿಸರ್ಚ್ ಮಾಡಬೇಕಾದ್ರೆ ನನ್ನ ಜ್ಞಾನ ಒಂದು ಹುಡುಗಿಯ ಮೇಲೆ ಹೋಗಿತ್ತು. ಅವಳ ವಯಸ್ಸು ಅಬ್ಬಬ್ಬ ಅಂದರೆ 17 ವರ್ಷ ಆಗಿರ್ಬೋದೇನೋ. ಅವಳು ನೋಡಲು ತುಂಬ ಸುಂದರವಾಗಿದ್ದು, ಅದರಲ್ಲಿದ್ದ ಪೇಷಂಟ್ಗಳಿಗಿಂತ ಆ ಹುಡುಗಿ ತುಂಬ ಡಿಫ್ರೆಂಟ್ ಆಗಿದ್ಲು. ಅವಳನ್ನು ನೋಡಿದ್ರೆ ಯಾರೂ ಹುಚ್ಚಿ ಅಂತಲೇ ಅಂತ ಇರಲಿಲ್ಲ. ಆದರೆ ಅವಳನ್ನು ನೋಡಿದಾಗ ಹೀಗೆ ಅನ್ನಿಸ್ತಾ ಇತ್ತು, ಅವಳು ಯಾವಾಗಲೂ ನಶೆಯಿಂದನೇ ಇರೋ ಹಾಗೆ. ಒಂದು ದಿನ ಬಂದು ಅವಳು ನನ್ನ ಪಕ್ಕ ಕೂತ್ಕೊಂಡು ನಾರ್ಮಲಾಗಿ ನನ್ನ ಕಿವಿ ಹತ್ರ ಬಂದು ಹೇಳಿದ್ದನ್ನು ಕೇಳಿ ನಾನು ದಂಗಾಗಿ ಹೋದೆ. ಅಂದ್ಕೊಂಡೆ ಅವಳು ಹೇಗೆ ಇಲ್ಲಿಗೆ ಬಂದಳು ಅಂತ. ನನ್ನ ಹೆಸರು ಕಾವ್ಯಗೌಡ ಆಗಿತ್ತು. ನಾನು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದೆ. ನನಗೆ ಮೊದಲಿಂದನೂ ಸೈಕ್ಯಾಟ್ರಿಸ್ಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಾನು ಸ್ಟೂಡೆಂಟ್ ಆಗಿದ್ದರಿಂದ ನನಗೆ ಸ್ವಲ್ಪ ದಿನ ರಿಸರ್ಚ್ ಮಾಡೋಕ್ಕೆ ಬಿಟ್ಟಿದ್ರು. ಹುಚ್ಚರು ಹೇಗಿರ್ತಾರೆ, ಯಾವ ಥರ ಹುಚ್ಚರು ಇರ್ತಾರೆ ಅಂತ, ಅವ್ರು ಹುಚ್ಚರಿದ್ದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅವರಲ್ಲಿ ಅದು ಎಂಥ ಸಿಸ್ಟಮ್ ಇರುತ್ತೆ, ಅವರನ್ನು ಹುಚ್ಚರು ಅಂತ ಪ್ರೂವ್ ಮಾಡಲು ಇಂತೆಷ್ಟೋ ಪ್ರಶ್ನೆಗಳಿತ್ತು ನನಗೆ ತಿಳಿದುಕೊಳ್ಳಲು. ಇದರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಲು ಹುಚ್ಚಿ ಥರ ನಾಟಕ ಆಡಬೇಕಾಗಿತ್ತು. ನನಗೆ ಇದರ ಬಗ್ಗೆ ತುಂಬ ತಿಳ್ಕೊಬೇಕಿತ್ತು. ನಾನು ಹುಚ್ಚಿ ಥರ ಅಲ್ಲಿ ಹೋಗಬೇಕಿತ್ತು, ಅವ್ರ ಜೊತೆ ಆ ಥರನೇ ಇದ್ದು ಅವ್ರ ಬಗ್ಗೆ ತಿಳ್ಕೊಬೇಕಿತ್ತು. ಇದಕ್ಕೆ ಅಲ್ಲೇ ಇದ್ದ ಒಬ್ಬ ಸಿಸ್ಟರ್ ನನಗೆ ತುಂಬ ಹೆಲ್ಪ್ ಮಾಡಿದ್ಲು. ಅವಳೇ ಅಲ್ಲೇ ಒಬ್ಬ ಪೇಷಂಟಾಗಿ ಅಡ್ಮಿಟ್ ಮಾಡಿದ್ಲು. ಅಲ್ಲೇ ಡಾಕ್ಟರ್ ಒಪ್ಪಲ್ಲ ಅಂತ ನನ್ನ ಕಂಡೀಷನ್ ಹೇಳಿದ್ಲು. ನಾನು ಹುಚ್ಚಿ ಆಗಿರಲಿಲ್ಲ, ನಾನು ನಾರ್ಮಲ್ ಆಗಿದ್ದೆ. ಆದರೆ ನನಗೆ ಅವ್ರ ಜೊತೆ ಇದ್ದು ಅವರ ಕಾಯಿಲೆ ಬಗ್ಗೆ ಗೊತ್ತಾಗಬೇಕಿತ್ತು. ಆಸ್ಪತ್ರೆಯಲ್ಲಿ ನನ್ನ ಫ್ರೆಂಡ್ ಎಲ್ಲ ನೋಡ್ಕೊಂಡಿದ್ಲು. ನನ್ನ ಫ್ರೆಂಡ್ ಹೆಸರು ಅಂಕಿತಾ ಆಗಿತ್ತು. ನಾನು ತುಂಬ ಸೈಲೆಂಟಾಗಿ ಒಬ್ಬ ರೋಗಿಯಾಗಿ ಅಲ್ಲಿ ದಾಖಲಾಗಿ ಕೊಟ್ಟಿದ್ದೆ. ನಾನು ಹಾಗೆ ಗೆಟಪ್ ಮಾಡಿದ್ದೆ. ನೋಡಿದವರು ನನ್ನ ಹುಚ್ಚಿ ಅನ್ಕೋತಾರೆ, ಆ ಥರನೇ ಇದ್ದೆ. ಆಗ್ತಾ ನಾನು ಎಲ್ಲ ಪೇಷಂಟ್ಗಳ ಮಧ್ಯೆ ಹೋಗಿ ಕೂತ್ಕೋತಿದ್ದೆ. ಅವ್ರಿಗೆ ನಾನು ಕೂತಿದ್ದು ಗೊತ್ತಾಗ್ತಾನೆ ಇರಲಿಲ್ಲ. ಅವ್ರು ಬರೀ ಔಷಧಿಯಿಂದಲೇ ಜೀವನ ಮಾಡ್ತಾಯಿದ್ರು. ಅವ್ರು ವಿಚಿತ್ರವಾಗಿ ಇರ್ತಾಯಿದ್ರು. ಈ ಆಸ್ಪತ್ರೆ ತುಂಬ ದೊಡ್ಡದಾಗಿತ್ತು. ಇಷ್ಟು ತುಂಬ ಜನ ಇದ್ದರು. ಇನ್ನು ಟ್ರೀಟ್ಮೆಂಟ್ ಆಗೋರು ಕೇಳಿದ್ದೆ, ಇಲ್ಲಿ ಎಷ್ಟೋ ಜನರು ತುಂಬ ನಾರ್ಮಲಾಗಿ ಹೋಗಿದ್ದಾರೆ ಅಂತ. ರೋಗಿಗೆ ಬೇಕಾದ ಎಲ್ಲ ಥರದ ಫೆಸಿಲಿಟೀಸ್ ಇತ್ತು ಇಲ್ಲಿ. ಸ್ವಲ್ಪ ಜನ ಹುಚ್ಚರು ಬೇರೆಯವರಿಗೆ ತುಂಬ ತೊಂದರೆ ಕೊಡ್ತಾಯಿದ್ರು, ಸಾಯಿಸಲು ಹೋಗ್ತಾಯಿದ್ರು, ಅಂಥವ್ರನ್ನು ಕಟ್ಟಿ ಹಾಕ್ತಾಯಿದ್ರು. ಅವರಿಗೆ ಅಂತಲೇ ಸಪ್ರೇಟ್ ರೂಮ್ ಇತ್ತು. ನನ್ನ ಫ್ರೆಂಡ್ ಅಂಕಿತಾ ನನಗೆ ಬೇಕಾದದ್ದೆಲ್ಲ ಎಲ್ಲ ಮೆಲ್ಲಗೆ ತಂದು ಕೊಡ್ತಾಯಿದ್ಲು. ಅವಳು ಮೊದಲು ಹೇಳಿದ್ಲು, ನಾನು ಇಲ್ಲಿ ಸೀನಿಯರ್ ಡಾಕ್ಟರ್ ಹತ್ರ ಮಾತಾಡಿ ನೋಡ್ತೀನಿ ನಿನ್ನ ಬಗ್ಗೆ ಅಂತ. ಆದರೆ ನಾನೇ ಬೇಡ ಅಂದೆ. ಅವ್ರಿಗೆ ಗೊತ್ತಾಗಿ ಎಲ್ಲ ಅವ್ರ ಮುಂದೆನೇ ಅವ್ರು ಹೇಳಿದ ಹಾಗೆ ರಿಸರ್ಚ್ ಮಾಡಬೇಕಾಗಿತ್ತು. ನನಗೆ ತುಂಬ ಒಳಗೆ ಏನಾಗುತ್ತೆ ಅನ್ನೋ ಕುತೂಹಲ ತುಂಬ ಇತ್ತು ತಿಳ್ಕೊಳ್ಳೋಕ್ಕೆ. ನನ್ನ ಫ್ರೆಂಡಲ್ಲಿ 5 ವರ್ಷ ಆಗಿತ್ತು ಕೆಲಸ ಮಾಡ್ತಾ ಇದ್ದದ್ದು. ನಾನು ಅಲ್ಲಿ ಅವ್ರ ಥರ ಇರಲು ಸ್ಟಾರ್ಟ್ ಆಗಿದ್ದೆ. ಇಲ್ಲಿ ಇದ್ದಾಗ ನಾನು ನೋಡ್ತಾ ಇದ್ದೆ, ಸ್ವಲ್ಪ ರೋಗಿಗಳ ಸಂಬಂಧಿಕರು ಅವರನ್ನು ನೋಡಲು ಬರ್ತಾಯಿದ್ರು. ಪಾಪ ಅವ್ರು ತುಂಬ ದುಃಖದಲ್ಲಿ ಇರ್ತಾಯಿದ್ರು. ನಾನು ನೋಡ್ತಾ ಇದ್ದೆ ಯಾವ ಪೇಷಂಟ್ಗೆ ಏನೇನು ಮೆಡಿಸಿನ್ ಕೊಡ್ತಾರೆ ಅಂತ. ಅಲ್ಲಿ ಇದು ನೋಡ್ತಾ ಇದ್ದೆ. ಅಲ್ಲಿ ಒಬ್ಬ ದೊಡ್ಡ ಡಾಕ್ಟರ್ ಬರ್ತಾಯಿದ್ದ. ಅವನ ಹೆಸರು ವಿಜಯ್ ಶರ್ಮಾ ಆಗಿತ್ತು. ಅವ್ರ ಬಗ್ಗೆ ಅಂಕಿತಾ ತುಂಬ ಹೇಳಿದ್ಲು. 1 ವಾರ ಆದಮೇಲೆ ಅಂಕಿತಾ ನನ್ನ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ಲು. ಅದು ಎಮರ್ಜೆನ್ಸಿ ಶಿಫ್ಟ್ ಆಗಿತ್ತು. ಇಲ್ಲಿ ಇಂಥ ಪೇಷಂಟ್ ಇದ್ದರು ಅಂದರೆ ಅವ್ರ ಹುಚ್ಚರ ಜೊತೆಗೆ ತಲೆಯ ರೋಗ ಕೂಡ ಇತ್ತು. ನಾನಿಲ್ಲಿ ಒಬ್ಬ ಹುಡುಗಿಯನ್ನು ನೋಡಿದ್ದೆ. ಅವಳು ಹೆಚ್ಚು ಬೆಡ್ನಲ್ಲಿ ಮಲಗಿಯೇ ಇರ್ತಾಯಿದ್ಲು. ಅವಳ ಜೊತೆ ಯಾರು ಮಾತಾಡ್ತಾನೂ ಇರಲಿಲ್ಲ. ಅವಳು ಯಾರ ಜೊತೆಗೂ ಮಾತಾಡ್ತಾನೂ ಇರಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು ಅವಳಿಗೆ ಹೆಚ್ಚಾಗಿ ನಿದ್ದೆ ಇಂಜೆಕ್ಷನ್ ಕೊಡ್ತಾಯಿದ್ರು ಅಂತ. ಯಾಕೆಂದರೆ ಅವಳು ಹೆಚ್ಚಾಗಿ ನಿದ್ದೆಯಲ್ಲೇ ಇರ್ತಾಯಿದ್ಲು. ಅವಳನ್ನು ಚೆಕಪ್ ಮಾಡಲು ಯಾವ ಡಾಕ್ಟ್ರು ಕೂಡ ಬರ್ತಾ ಇರಲಿಲ್ಲ. ಅವಳನ್ನು ಸಿಸ್ಟ್ರು ಬಂದು ಅವಳ ಡ್ರಿಪ್ಸ್ಗೆ ಒಂದು ಇಂಜೆಕ್ಷನ್ ಹಾಕಿ ಹೋಗ್ತಾಯಿದ್ರು. ಅವಳು ಒಂದು ಸ್ವಲ್ಪ ಹೊತ್ತು ಮಾತ್ರ ಎಚ್ಚರವಾಗಿ ಇರ್ತಾಯಿದ್ಲು. ಮತ್ತೆ ಮಲ್ಕೋತಿದ್ಲು ಇಂಜೆಕ್ಷನ್ ಕೊಟ್ಟ ತಕ್ಷಣ. ಅಷ್ಟೇ. ನನಗೆ ಅವಳ ಮೇಲೆ ಡೌಟ್ ಬಂತು. ಯಾಕೆಂದರೆ ಹುಚ್ಚರು ಸ್ವಲ್ಪ ಹೊತ್ತಾದರೂ ಎದ್ದರೆ ಹುಚ್ಚರಾಗಿರ್ತಾರೆ. ಆದರೆ ಅವಳು ಸ್ವಲ್ಪ ಹೊತ್ತು ಎದ್ದಾಗಲೂ ಕೂಡ ಯಾವುದೇ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಅವಳನ್ನು ನೋಡಲು ಯಾರೂ ಕೂಡ ಬರ್ತಾ ಇರಲಿಲ್ಲ. ಅವಳಿಗೆ ಏನು ತಿನ್ನಲು ಕೂಡ ಕೊಡ್ತಾ ಇರಲಿಲ್ಲ. ನಾನು ಒಂದು ಸಲ ಅಂಕಿತರ ಹತ್ರ ಕೇಳಿದ್ದೆ ಅವಳ ಬಗ್ಗೆ. ಅವಳು ಹೇಳಿದ್ಲು, ನೀನು ಇವಳ ಮೇಲೆ ಜ್ಞಾನನೇ ಮಡಗಬೇಡ. ಯಾಕೆಂದರೆ ಅವಳು ತುಂಬ ಡಿಫ್ರೆಂಟ್ ಹುಡುಗಿ. ಎಚ್ಚರ ಇದ್ದಾಗ ತುಂಬ ವಿಚಿತ್ರವಾದ ವರ್ತನೆ ಮಾಡ್ತಾಳೆ ಅಂತ ವಿಜಯ್ ಶರ್ಮಾ ಹೇಳಿದ್ದಾರೆ. ಮತ್ತು ಹೇಳಿದ್ದಾರೆ ಅವಳನ್ನು ಹೆಚ್ಚಾಗಿ ನಿದ್ದೆ ಮೆಡಿಸನ್ ಕೊಟ್ಟು ಮಲಗೋಕೆ ಬಿಟ್ಟಿರಿ ಅಂತ. ನಾನು ಹಾಗೆ ಯಾಕೆ ಅಂದೆ. ಆಗ ಅವಳು, ನನಗೆ ಅವಳ ಬಗ್ಗೆ ಅಷ್ಟೇನು ಗೊತ್ತಿರೋದಿಲ್ಲ, ಇನ್ನೂ ಹೆಚ್ಚಾಗಿ ಗೊತ್ತಿಲ್ಲ. ಇವಳ ಕೇಸನ್ನು ವಿಜಯ್ ಡಾಕ್ಟ್ರನ್ನೇ ನೋಡೋದು. ಅವಳು ಈ ಹುಡುಗಿ ಬಗ್ಗೆ ಹೇಳಿದ್ಲು ಅಷ್ಟೇ. ನನಗೆ ಅವಳನ್ನೇ ನೋಡಲ ಅನ್ನಿಸ್ತಾ ಇತ್ತು. ಅವಳು ತುಂಬ ಚಿಕ್ಕವಳು ಮತ್ತು ನೋಡಲು ತುಂಬ ಸುಂದರವಾಗಿದ್ಲು. ನನಗೆ ಅವಳ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು. ಅವಳ ಬಗ್ಗೆ ತುಂಬ ಕುತೂಹಲ ಇತ್ತು ತಿಳಿದುಕೊಳ್ಳಲು. ಒಂದು ದಿನ ಅವಳನ್ನು ನೋಡ್ಕೊಂಡು ಕೂತಿದ್ದೆ. ಅವಳಿಗೆ ಎಚ್ಚರ ಆದಾಗ ನಾನು ಹೋಗಿ ಅವಳ ಹತ್ರ ಕೂತ್ಕೊಂಡೆ.
ಅವಳನ್ನು ನೋಡ್ತಾ ಇದ್ದೆ. ಆಗ ಅವಳು ನನ್ನ ನೋಡಿ ನೀನು ಯಾರು ಅಂತ ಕೇಳಿದ್ಲು. ನಾನು ಹೇಳಿದೆ, ನಾನು ನಿನ್ನ ಥರ ಇಲ್ಲಿಯ ಪೇಷಂಟ್ ಅಂದೆ. ನನಗೂ ಇಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂದೆ. ನಿನಗೆ ಏನಾಗಿದೆ ಅಂತ ಕೇಳಿದೆ. ಆಗ ಅವಳು ನನ್ನ ನೋಡಿ ನಗಾಡಿದ್ಲು. ಮತ್ತು ಅವಳು ನನ್ನ ಕಿವಿ ಹತ್ರ ಬಂದು ಹೇಳಿದ್ಲು, ನಾನು ಹುಚ್ಚಿನೂ ಅಲ್ಲ, ನನಗೆ ಇಲ್ಲಿ ಯಾವ ಟ್ರೀಟ್ಮೆಂಟೂ ಆಗ್ತಾಯಿಲ್ಲ. ನಾನು ಇನ್ನೇನಾದರೂ ಕೇಳೋಷ್ಟರಲ್ಲಿ ಸಿಸ್ಟ್ರು ಬಂದಳು. ನನ್ನ ಜೊತೆ ರೇಗಾಡಿದ್ಲು. ಹೇಳಿದ್ಲು, ಹೋಗು ನಿನ್ನ ಬೆಡ್ಡಲ್ಲಿರು ಅಂತ. ನಾನು ಮತ್ತೆ ತಲೆಯನ್ನು ಕೆರೆಯುತ್ತಾ ಹೋಗುವಾಗ ನರ್ಸ್ ಕೈಯಲ್ಲಿ ಇಂಜೆಕ್ಷನ್ ಇತ್ತು. ಅದರ ಹೆಸರು ಓದ್ಕೊಂಡೆ. ಹೋಗಿ ಅಲ್ಲಿ ಕೂತೆ. ಆಗ ಆ ನರ್ಸ್ ಆ ಹುಡುಗಿಯನ್ನು ಮಲಗೋದಕ್ಕೆ ಹೇಳಿ ಆ ಇಂಜೆಕ್ಷನ್ ಕೊಟ್ಟಳು. ಮಲಗೋದಕ್ಕೆ ಹೇಳಿದ್ಲು. ನನಗೆ ಬಂದು ಬೈಯಲು ಸ್ಟಾರ್ಟ್ ಮಾಡಿದ್ಲು, ಅವಳ ಹತ್ರ ಹೋಗಬೇಡ ಅಂತ. ನನಗೇನೋ ಸರಿ ಅನಿಸ್ತಾ ಇರಲಿಲ್ಲ. ಯಾಕೆಂದರೆ ಈ ಹುಡುಗಿಗೆ ಯಾವಾಗಲೂ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾ ಇದ್ರು. ಆ ಇಂಜೆಕ್ಷನ್ ಬರೀ ನಿದ್ದೆ ನಶೆಯ ಇಂಜೆಕ್ಷನ್ ಆಗಿತ್ತು. ಇದರಿಂದ ಆ ಹುಡುಗಿ ತುಂಬ ಹೊತ್ತು ಮಲಗೇ ಇರ್ತಾಯಿದ್ಲು. ನಾನು ಅಂಕಿತ ಬಂದಾಗೆ ಹೇಳಿದೆ, ಅವಳಿಗೆ ಬರೀ ನಿದ್ದೆ ನಶೆ ಇಂಜೆಕ್ಷನ್ ಕೊಡ್ತಾ ಇರ್ತಾರೆ, ಯಾಕೆಂದರೆ ಬರೀ ಮಲಗಿರಲಿ ಅಂತ. ಅಂದಾಗ ಅವಳು ಹೇಳಿದ್ಲು, ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನೀನು ಅವಳ ಬಗ್ಗೆ ಯೋಚನೆ ಮಾಡಬೇಡ, ನೀನು ನಿನ್ನ ಕೆಲಸ ಮಾಡು, ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀಯಾ ಅದನ್ನು ಮಾತ್ರ ಮಾಡು. ಈ ಹುಡುಗಿ ವಿಜಯ್ ಸರ್ಗೆ ತುಂಬ ಹತ್ತಿರದ ಪೇಷಂಟ್ ಆಗಿದ್ದಾಳೆ, ಮತ್ತು ಅವಳಿಗೆ ಅವ್ರು ಏನು ಹೇಳ್ತಾರೋ ಅದೇ ನರ್ಸ್ ಅವಳಿಗೆ ಕೊಡೋದು ಅಂತ ಕೋಪದಿಂದ ಹೇಳಿದ್ಲು. ನಾನು ಆಯಿತು, ನಿನಗೆ ಹೆಚ್ಚಾಗಿ ಕೋಪ ಮಾಡೋ ಅವಶ್ಯಕತೆ ಇಲ್ಲೇ ಇದರಲ್ಲಿ. ನಾನಂತೂ ಸುಮ್ಮನೆ ಕೇಳಿದೆ ಅಷ್ಟೆ. ಆದರೂ ನಾನು ಅವಳ ಮೇಲೆ ಧ್ಯಾನ ಮಡಗಿದ್ದೆ. ಅವಳಿಗೆ ಎಚ್ಚರ ಆಯಿತು. ಅದು ರಾತ್ರಿ 2 ಗಂಟೆ ಆಗಿತ್ತು. ನಾನು ಮತ್ತೆ ಅವಳ ಪಕ್ಕ ಹೋಗಿ ಕೂತ್ಕೊಂಡೆ. ಕೇಳಿದೆ, ಯಾಕೆ ನಿದ್ದೆ ಬರ್ತಾ ಇಲ್ವಾ ಅಂತ. ಆಗ ಅವಳು ಮೊದಲು ಏನೂ ಹೇಳಿಲ್ಲ. ಮತ್ತು ಕಿವಿ ಹತ್ರ ಬಂದು ಹೇಳಿದ್ಲು, ನೋಡು ನಾನು ಹುಚ್ಚಿಯಲ್ಲ, ನನಗೆ ಯಾವ ಥರ ಟ್ರೀಟ್ಮೆಂಟು ಮಾಡ್ತಾಯಿಲ್ಲ ಇಲ್ಲಿ. ನನಗೆ ಚೆನ್ನಾಗಿ ಗೊತ್ತು ನೀನು ಹುಚ್ಚಿಯಲ್ಲ ಅಂತ. ನನಗೆ ಅವಳ ಮಾತು ಕೇಳಿ ಗಾಬರಿ ಆಯಿತು. ಅವಳಿಗೆ ಹೇಗೆ ಗೊತ್ತಾಯಿತು ನಾನು ಹುಚ್ಚಿಯಲ್ಲ ಅಂತ. ನಾನು ಆಗಲೇ ಹೇಳಿದೆ, ಎಲ್ಲ ಹುಚ್ಚರು ಹಾಗೆ ಹೇಳೋದು, ನಾನು ಹುಚ್ಚಿಯಲ್ಲ ಅಂತ. ನೀನು ಹಾಗೆ ಹೇಳಿ ನಿನ್ನ ಜೊತೆಗೆ ನನ್ನನ್ನು ಸೇರಿಸ್ಕೊಂಡಿದ್ದೀಯಾ ಅಷ್ಟೆ ಅಂತ ಹೇಳಿದೆ. ಹಾಂ, ನಾನು ನಿಜ ಹೇಳ್ತಾ ಇದ್ದೀನಿ. ನೀನು ಯಾವ ಥರ ಬಂದು ನನ್ನ ಪಕ್ಕ ಕೂತು ನನಗೆ ಈ ಥರ ಪ್ರಶ್ನೆ ಕೇಳ್ತಾ ಇದ್ದೀಯಾ. ನನಗೆ ಗೊತ್ತಾಯಿತು ನೀನು ಹುಚ್ಚಿಯಲ್ಲ ಅಂತ. ನನಗೆ ತಲೆ ಬಗ್ಗಿಸಿದೆ ಮತ್ತು ಹೇಳಿದೆ, ನಾನೊಬ್ಬಳು ಡಾಕ್ಟರ್, ನಾನಿಲ್ಲಿ ರಿಸರ್ಚ್ ಮಾಡೋಕ್ಕೆ ಬಂದಿದ್ದೀನಿ, ನೀನು ಯಾರು ಅಂತ ಕೇಳಿದೆ. ಅವಳು ಹೇಳಿದ್ದು, ನನಗೆ ಗೊತ್ತಿಲ್ಲ ನಾನು ಯಾರು ಅಂತ. ನಾನು ಇಲ್ಲಿ ಹೇಗೆ ಬಂದೆ ಅಂತಲೂ ಗೊತ್ತಿಲ್ಲ. ಆದರೆ ನನಗಿಷ್ಟು ಗೊತ್ತು ನಾನು ಹುಚ್ಚಿಯಲ್ಲ ಅಂತ. ಆದರೆ ನನಗಿಷ್ಟು ಗೊತ್ತು ನಾನು ಸಾವು ತುಂಬ ಹತ್ತಿರದಲ್ಲಿದೆ ಅಂತ. ಇಲ್ಲಿ ಇನ್ನು ಸ್ವಲ್ಪ ದಿನಗಳಿದ್ದರೆ ನಾನು ಬೇಗ ಸತ್ತೋಗ್ತೀನಿ ಅಷ್ಟೇ ಅಂತ ಹೇಳ್ತಾ ಇದ್ಲು. ಅಷ್ಟರಲ್ಲಿ ನರ್ಸ್ ಬಂದಳು. ಅವಳಿಗೆ ಇಂಜೆಕ್ಷನ್ ಕೊಡ್ತಾಯಿದ್ಲು. ನಾನು ಹೋಗಿ ಅಲ್ಲಿ ಮಲಗಿರೋ ಥರ ನಾಟಕ ಮಾಡಿದೆ. ಅಂದ್ಕೊಂಡೆ, ಇವಳಿಗೆ ಹೇಗೆ ಗೊತ್ತಾಯಿತು ನಾನು ಹುಚ್ಚಿಯಲ್ಲ ಅಂತ. ನನಗೆ ಇವಳ ಬಗ್ಗೆ ಗೊತ್ತಾಗಲೇಬೇಕು. ಆದರೆ ಪಾಪ ಅವಳು ಎಚ್ಚರ ಆದ ತಕ್ಷಣ ಅವಳಿಗೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಮಲಗಿಸ್ಬಿಡ್ತಾರೆ ನಿದ್ದೆಯದು. ಆದರೆ ನನಗೆ ಇದು ಗೊತ್ತಾಗ್ತಾ ಇರಲಿಲ್ಲ. ಅವಳಿಗೆ ಎಚ್ಚರ ಆದ 5 ನಿಮಿಷಕ್ಕೆ ಸಿಸ್ಟ್ರು ಬಂದು ನಿದ್ದೆ ಇಂಜೆಕ್ಷನ್ ಕೊಟ್ಟು ಹೋಗ್ತಾಯಿದ್ರು. ಅವ್ರು ಹೇಗೆ ಗೊತ್ತಾಗ್ತಾ ಇತ್ತು ಅವಳು ಎದ್ದಿದ್ದಾಳೆ ಅಂತ, ಅವಳಿಗೆ ಎಚ್ಚರ ಆಗಿದೆ ಅಂತ. ನಾನು ಇದರ ಬಗ್ಗೆ ಅಂಕಿತ ಜೊತೆ ಹೇಳಿದ್ದೆ. ಆಗ ಅವಳು, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಅವಳಿಂದ ದೂರ ಇರು ಅಂತ, ನೀನು ಕೇಳೋದೇ ಇಲ್ಲ. ಆಗ ನಾನು, ನೋಡು ಅಂಕಿತ, ನನ್ನ ಅವಳು ಒಂದು ಸಲನೇ ಗುರ್ತಿಸ್ಬಿಟ್ಲು ನಾನು ಹುಚ್ಚಿಯಲ್ಲ ಅಂತ. ಅವಳ ಬಗ್ಗೆನೂ ಹೇಳಿದ್ಲು ನಾನು ಹುಚ್ಚಿಯಲ್ಲ ಅಂತ. ನನಗೆ ಯಾಕೆ ಅವಳು ಕಷ್ಟದಲ್ಲಿದ್ದಾಳೆ ಅನ್ನಿಸ್ತಾ ಇದೆ, ಏನೋ ವಿಷಯ ಇದೆ. ಆಗ ಅಂಕಿತ ಹೇಳಿದ್ಲು, ನೋಡು ಪ್ಲೀಸ್ ನೀನು ಅವಳಿಂದ ದೂರ ಇರು. ಎಲ್ಲಾದರೂ ವಿಜಯ್ ಡಾಕ್ಟ್ರಿಗೆ ಗೊತ್ತಾದರೆ ಅವ್ರ ಹತ್ತಿರದ ಪೇಷಂಟ್ ಬಗ್ಗೆ ನೀನು ತಿಳ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು ನೋಡು, ದೊಡ್ಡ ಅನಾಹುತ ಆಗುತ್ತೆ. ಅದರಲ್ಲೂ ನೀನು ಇಲ್ಲಿ ಯಾರಿಗೂ ಗೊತ್ತಾಗದೆ ರಿಸರ್ಚ್ ಮಾಡೋಕ್ಕೆ ಬಂದಿದ್ದೀಯಾ. ನೀನು ನನಗೆ ಇಲ್ಲಿ ಸಿಕ್ಕಾಕಿಸ್ತೀಯ ಅಷ್ಟೇ. ಇದು ಎಲ್ಲಾದರೂ ಗೊತ್ತಾದರೆ ನನ್ನ ಕೆಲಸ ಅಧೋಗತಿ. ನಾನು ಹೇಳಿದೆ, ಹಾಗೇನೂ ಇಲ್ಲ ಕಣೆ. ಆಗ ಹೇಳಿದ್ಲು, ನೋಡು ಆ ಹುಡುಗಿಗೆ ಕಾಣಿಸೋ ಹಾಗೆ ಕ್ಯಾಮ್ರಾ ಹಾಕಿದ್ದಾರೆ, ಇದರಿಂದ ಅವಳ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅವರಿಗೆ ಎಲ್ಲಾದರೂ ಎದ್ದಿರೋದು, ಅವಳ ಪಕ್ಕ ಯಾರಾದರೂ ಕೂತು ಮಾತಾಡೋದು ಮಾಡ್ತಾ ಇರೋದು ಗೊತ್ತಾದರೆ ಆಗಲೇ ಯಾವುದಾದ್ರೂ ನರ್ಸನ್ನು ಕಳಿಸ್ಕೊಡ್ತಾರೆ. ನೀನು ಧ್ಯಾನ ಮಡಗಿರು, ನೀನು ಅವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ. ನೀನು ಬೇಗ ರಿಸರ್ಚ್ ಮುಗಿಸಿ ಹೋಗೋದು ನೋಡು. ನಿನ್ನ ರಿಸರ್ಚ್ ಯಾವಾಗ ಮುಗಿಯುತ್ತೆ? ಆಗ ನಾನು ಇನ್ನೂ 2-3 ದಿನದಲ್ಲಿ ಹೋಗ್ತೀನಿ ಅಂತ ಹೇಳಿದೆ. ಸ್ವಲ್ಪ ರಿಸರ್ಚ್ ಮಾಡಿದೆ, ಇನ್ನೂ ಸ್ವಲ್ಪ ಇತ್ತು, ಮತ್ತೆ ಹೋಗ್ತೀನಿ ಅಂತ ಹೇಳಿದೆ. ನನಗೆ ಅವಳು ಹೇಳಿದ್ದು ಜ್ಞಾಪಕ ಬಂತು. ಅವಳು ಹೇಳಿದ್ದು ನಿಜನಾ? ಅವಳು ಸ್ವಲ್ಪ ದಿನದಲ್ಲಿ ಸಾಯ್ತಾಳೋ? ಆದರೆ ಎಲ್ಲ ವಿಷಯ ಗೊತ್ತಿರಲಿಲ್ಲ. ನನಗೆ ಅವಳು ಇದ್ರ ಬಗ್ಗೆ ಹೇಳೋದು ಏನು ಮಾಡೋದು ಅಂತ ಅನ್ಕೋತಿದ್ದೆ. ಆದರೆ ರಾತ್ರಿ ಆಗೋದಕ್ಕೆ ಕಾದೆ. ಸಿಸ್ಟ್ರು ಬಂದು ಇಂಜೆಕ್ಷನ್ ಕೊಟ್ಟು ಹೋದರು. ಅದರ ಪವರ್ 10 ಅಥವಾ 11 ಗಂಟೆ ಇರುತ್ತೆ ಅಷ್ಟೇ. ಹಾಗಾಗಿ 3:30ವರೆಗೆ ಕಾದೆ. ಯಾಕೆಂದರೆ ರಾತ್ರಿ ಹೊತ್ತು ಹೆಚ್ಚಾಗಿ ಸಿಸ್ಟ್ರು ಓಡಾಡೋದಿಲ್ಲ ಇಲ್ಲಿ.
ಎಲ್ಲರೂ ಮಲಗಿರ್ತಾರೆ. ನನಗೆ ಕರೆಕ್ಟಾದ ಟೈಮ್ ಅವಳ ಜೊತೆ ಮಾತಾಡೋಕ್ಕೆ. ನಾನು ಅವಳು ಎದ್ದೋಳೋ ಟೈಮ್ನಲ್ಲಿ ನಾನು ಆ ಕ್ಯಾಮ್ರಾ ಎಲ್ಲಿದೆ ಅಂತ ನೋಡಿದ್ದೆ. ಅದನ್ನು ಬೇಗ ಕವರ್ ಮಾಡಿದೆ. ಆ ಹುಡುಗಿ ಎದ್ಲು. ನಾನು ಹೋಗಿ ಅವಳ ಪಕ್ಕ ಹೋಗಿ ಕೂತ್ಕೊಂಡೆ. ಅವಳ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅವಳ ಜೊತೆ, ನಿನಗೆ ಅವ್ರು ನಿದ್ದೆ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ, ನಿನಗೆ ಹೆಚ್ಚಾಗಿ ನಿದ್ದೆ ಎಲ್ಲ ಇರೋ ಹಾಗೆ ಇರಿಸ್ತಾ ಇದ್ದಾರೆ, ನಿನ್ನ ಜೊತೆ ಸರಿಯಾಗಿ ಮಾತಾಡಬೇಕು, ಇಂಥ ಏನು ಮಾತಿದೆ ನಿನಗಿಲ್ಲಿ, ಹೀಗೆ ಇಂಜೆಕ್ಷನ್ ಮಾಡ್ತಾ ಇದ್ದಾರಲ್ಲ ಅಂತ ಕೇಳಿದೆ. ಆಗ ನೀನು ಇಲ್ಲಿ ಹೇಗೆ ಮತ್ತು ಯಾಕೆ ಬಂದೆ ಅಂತ ಕೇಳಿದೆ. ನಿನಗೆ ಹೇಗೆ ಗೊತ್ತಾಯಿತು ನಾನು ಹುಚ್ಚಿಯಲ್ಲ ಅಂತ? ಆಗ ನೋಡು, ಹುಚ್ಚಿಯರು ಅವ್ರ ಗುಂಗಲ್ಲೇ ಇರ್ತಾರೆ. ಆದರೆ ನೀನು ಇಲ್ಲಿ ಬಂದು ನನ್ನ ಪಕ್ಕ ಕೂತು ನನ್ನ ಹತ್ರ ಕ್ವಶನ್ ಕೇಳ್ತಾ ಇದ್ದೆ. ಇದು ನಾರ್ಮಲ್ ಆಗಿರೋ ಹುಡುಗಿಯರೇ ಕೇಳೋದು. ಆಗಲೇ ಗೊತ್ತಾಯಿತು ನೀನು ಹುಚ್ಚಿಯಲ್ಲ ಅಂತ. ಯಾಕೆಂದರೆ ನಿನ್ನ ಬಿಟ್ಟು ಯಾರೂ ಹೀಗೆ ಬಂದು ಮಾತಾಡೋಕ್ಕೆ ಪ್ರಯತ್ನವೇ ಮಾಡಿಲ್ಲ. ಅವಳು ಮಾತಾಡ್ತಾ ಮಾತಾಡ್ತಾ ಆ ಕಡೆ ಈ ಕಡೆ ನೋಡ್ತಾನೇ ಇದ್ಲು. ನನಗೆ ಗೊತ್ತಾಯಿತು. ನಾನು ಹೇಳಿದೆ, ನೀನು ಯಾವುದೇ ಟೆನ್ಷನ್ ಇಲ್ಲದೆ ನನ್ನ ಜೊತೆ ಮಾತಾಡ್ಬೋದು, ಯಾರಿಗೂ ಗೊತ್ತಾಗಲ್ಲ, ಮತ್ತು ಕ್ಯಾಮ್ರಾನು ಕವರ್ ಮಾಡಿದ್ದೀನಿ, ಬಾಗಿಲ ಹತ್ರ ನಾನು ನೋಡ್ತಾ ಇದ್ದೀನಿ, ಯಾರಾದರೂ ಬರೋ ಹಾಗೆ ಇದ್ದರೆ ನೀನು ಬೇಗ ಮಲಗಿರೋ ಥರ ನಾಟಕ ಆಡು ಅಂತ ಹೇಳಿದೆ. ಆಗ ಹಾಂ ಆಯಿತು ಅಂದ್ಲು. ಅವಳ ಬಗ್ಗೆ ಹೇಳಲು ಸ್ಟಾರ್ಟ್ ಮಾಡಿದ್ಲು. ಅವಳು ಹೇಳಿದ್ಲು, ನನ್ನ ಹೆಸರು ರಾಧಿಕಾ, ನನ್ನ ಇಲ್ಲೇ 3 ತಿಂಗಳ ಮುಂಚೆ ಕರ್ಕೊಂಡು ಬಂದಿದ್ದಾರೆ. 3 ತಿಂಗಳಿಂದ ನನಗೆ ಹೀಗೆ ನಿದ್ದೆ ಇಂಜೆಕ್ಷನ್ ಕೊಟ್ಟು ನಿದ್ದೆ ಎಲ್ಲ ಇರೋ ಹಾಗೆ ಮಾಡ್ತಾ ಇದ್ದಾರೆ. ನಾನು ಕೇಳಿದೆ ಯಾಕೆ ಅಂತ. ನನ್ನ ಹಿಂದಿನ ವರ್ಷ ನನಗೆ ಇಷ್ಟ ಇರೋ ಹುಡುಗ ಜೊತೆ ಮದುವೆ ಆಗಿತ್ತು. ಅವನ ಹೆಸರು ರಾಹುಲ್ ಆಗಿತ್ತು. ನಾವಿಬ್ಬರು ಒಬ್ಬರೊಬ್ಬರು ಇಷ್ಟಪಡ್ತಾ ಇದ್ವಿ. ನನ್ನ ಪರಿಚಯ ರಾಹುಲ್ ಜೊತೆ ಫೇಸ್ಬುಕ್ನಲ್ಲಿ ಆಗಿತ್ತು. ಮೆಸೇಜ್ ಮಾಡ್ತಾ ಮಾಡ್ತಾ ಮಾತುಕತೆ ಸ್ಟಾರ್ಟ್ ಆಯಿತು. ಮತ್ತು ನಾವು ಪ್ರೀತಿ ಮಾಡಲು ಸ್ಟಾರ್ಟ್ ಮಾಡಿದ್ವಿ. ನಾವಿಬ್ಬರು ಒಂದೇ ಊರಿನಲ್ಲಿದ್ವಿ. ಗೊತ್ತಾಯಿತು ರಾಹುಲ್ ತುಂಬ ಶ್ರೀಮಂತ ಹುಡುಗ ಅಂತ. ನಾನು ಬಡತನದಲ್ಲಿ ಬೆಳೆದಿದ್ದು. ಅವನು ನನಗೆ ಮದುವೆಗೆ ಪ್ರಪೋಸ್ ಮಾಡ್ದ. ಅವನ ಮನೆಯಲ್ಲಿ ತಿಳಿಸಿದಾಗ ಅವರಿಗೆ ನನ್ನ ಅಂತ ಬಡತನದ ಹುಡುಗಿ ಜೊತೆ ಮದುವೆ ಮಾಡಿಸಲು ಇಷ್ಟ ಇರಲಿಲ್ಲ. ಬೇಡ ಅಂತ ನಿರಾಕರಿಸಿದ್ರು. ಹಾಗೆ ರಾಹುಲ್ ಅವ್ರ ಮನೆಯ ಕೊನೆ ಮಗನಾಗಿದ್ದ. ಆದರೆ ರಾಹುಲ್ ಅವರ ಅಪ್ಪ ಅಮ್ಮನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ. ನೀವು ಒಪ್ಪಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಷ್ಟೇ ಅಂತ. ಹಾಗೆ ಅವರು ಮಗನಿಗೋಸ್ಕರ ಒಪ್ಕೊಂಡ್ರು. ಆದರೆ ಅವನಿಗೆ ಒಂದು ಕಂಡೀಷನ್ ಹಾಕಿದ್ರು. ರಾಹುಲ್ ಯಾವುದು ಕೆಲಸ ಮಾಡ್ತಾ ಇರಲಿಲ್ಲ. ಅವನ ಅಪ್ಪನ ದುಡ್ಡೆಲ್ಲ ಇರ್ತಾ ಇದ್ದ. ಅವ್ರು ಹೇಳಿದ್ರು, ನೀನು ಮದುವೆ ಆದ ಮೇಲೆ ನನ್ನ ಬಿಸ್ನೆಸ್ಸನ್ನು ನೀನು ನೋಡ್ಕೋಬೇಕು, ಇದಕ್ಕೆ ಒಪ್ಪಿದರೆ ಮಾತ್ರ ಮದುವೆ ಮಾಡಿಸೋದಂತ ಹೇಳಿದರು. ಹಾಗೆ ಅವನು ಖುಷಿಯಾಗಿ ಒಪ್ಕೊಂಡ. ನನ್ನ ಮದುವೆ ಅವನ ಜೊತೆ ಆಯಿತು. ನಾನು ಅಂದ್ಕೊಂಡೆ ನಾನೀಗ ತುಂಬ ಸುಖವಾಗಿರ್ತೀನಿ, ಸಂತೋಷವಾಗಿರ್ತೀನಿ ಅಂತ. ಆದರೆ ನನಗೆ ಗೊತ್ತಿರಲಿಲ್ಲ ನನ್ನ ನೆಮ್ಮದಿ ನನ್ನ ಮದುವೆ ಆದಮೇಲೆ ಹೊಟ್ಟಾಗುತ್ತೆ ಅಂತ. ನನ್ನ ಮದುವೆಯಾಗಿ 1 ವಾರ ತುಂಬ ಚೆನ್ನಾಗಿದ್ದೆ. ನನ್ನ ಮಾವ ರಾಹುಲನ್ನು ನ್ಯೂ ಇಯರ್ಗೆ ಕಳಿಸಿದ್ರು, ನೀನು ಅಲ್ಲಿಯೇ ಬಿಸ್ನೆಸ್ ನೋಡ್ಕೊ ಅಂತ. ಆಗ ರಾಹುಲ್ ನನ್ನ ಜೊತೆ ರಾಧಿಕಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಆಗ ಮಾವ ಹೇಳಿದ್ರು, ರಾಧಿಕಾ ಅಲ್ಲಿ ಬಂದಿಕ್ಕೆ ಏನು ಮಾಡ್ತಾಳೆ ಹೇಳು, ಅವಳು ಪಾಸ್ಪೋರ್ಟ್ ಕೂಡ ರೆಡಿಯಾಗಿಲ್ಲ, ಅದು ಆದಮೇಲೆ ಸ್ವಲ್ಪ ದಿನ ನಂತರ ಕರ್ಕೋ ಅಂತ ಹೇಳಿ ಕಳಿಸ್ಕೊಟ್ರು. ಅವನು ಇಲ್ಲಿಗೆ ಬರಲೇ ಬಿಡ್ತಾ ಇರಲಿಲ್ಲ. ಅಲ್ಲಿ ತುಂಬ ಕೆಲಸದಲ್ಲಿ ಬ್ಯುಸಿ ಮಾಡಿಬಿಡ್ತಿದ್ದರು. ಅವನು ಹೋದ್ಮೇಲೆ ನನಗೆ ಇಲ್ಲಿ ಜೀವನ ಮಾಡಲು ಬಿಡ್ತಾ ಇರಲಿಲ್ಲ. ನನ್ನ ಮೇಲೆ ತುಂಬ ಅಪವಾದ ವಹಿಸ್ತಾಯಿದ್ರು. ನೀನು ಈ ಮನೆ ಆಸ್ತಿ ದುಡ್ಡಿಗೋಸ್ಕರ ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡಿರೋದು ಅಂತ. ನಿನಗೆ ನನ್ನ ಮನೆ ಬಾತ್ರೂಮ್ ತೊಳೆಯೋಕ್ಕೆ ಯೋಗ್ಯತೆ ಇಲ್ಲ ಅಂತ. ಹಾಗಿದ್ಮೇಲೆ ನಿನ್ನ ನನ್ನ ಸೊಸೆಯಾಗಿ ಹೇಗೆ ಒಪ್ಕೊಳ್ಳೋದು? ನನ್ನ ಭಿಕ್ಷುಕಿ ಥರ ಟ್ರೀಟ್ ಮಾಡ್ತಾಯಿದ್ರು. ಆದರೆ ನಾನು ಪ್ರೀತಿ ಮಾಡಬೇಕಾದ್ರೆ ರಾಹುಲ್ ಶ್ರೀಮಂತ ಗೊತ್ತೇ ಇರಲಿಲ್ಲ. ಮತ್ತೆ ಗೊತ್ತಾಗಿದ್ದು. ಆದರೆ ನಾನು ನಿಜವಾಗ್ಲೂ ಅವನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದೆ. ಆದರೆ ಮನೆಯಲ್ಲಿ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಅಪ್ಪ ಹಾರ್ಟ್ ಪೇಷಂಟ್ ಆಗಿದ್ದರು. ನನ್ನ ಇಷ್ಟದ ಮದುವೆ ಕೂಡ ಆಗಿತ್ತು. ಏನೇ ಆದರೂ ಸಹಿಸ್ಕೊಂಡು ಹೋಗಬೇಕು ಅಂತ ಇತ್ತು. ರಾಹುಲ್ ಹೋದ ತಕ್ಷಣ ನನ್ನ ಮೊಬೈಲ್ ಕೂಡ ಕಿತ್ಕೊಂಡು ಹೋಗಿದ್ರು. ನನ್ನ ಗಂಡ ಫೋನ್ ಮಾಡಿದಾಗ ಅವಳು ಹೊರಗಡೆ ಹೋಗಿದ್ದಾಳೆ, ಅದು ಎಲ್ಲಿಗೆ ಹೋಗ್ತಾಳೋ ಹೇಳಿ ಹೋಗೋದು ಕೂಡ ಇಲ್ಲ ಅಂತ ನನ್ನ ಮುಂದೆನೇ ಹೇಳ್ತಾಯಿದ್ರು. ಮತ್ತು ಹೇಳ್ತಾಯಿದ್ರು ಅವಳು ಯಾರ ಜೊತೆನೋ ಅಫೇರ್ ನಡೀತಾ ಇದೆ ಅಂತ. ಒಂದೊಂದು ಸಲ ನನ್ನ ಮೇಡ್ ಜೊತೆ ಫೋಟೋ ತೆಗೆದು ಕಳಿಸ್ಕೊಡ್ತಾಯಿದ್ರು. ಹೀಗೆಲ್ಲ ಮಾಡಿ ನನ್ನ ನಾದಿನಿ ಗಂಡ ಇಲ್ಲಿಯೇ ಡಾಕ್ಟರ್ ವಿಜಯ್ ಆಗಿದ್ದ. ಹಾಗೆ ಪ್ಲ್ಯಾನ್ ಮಾಡಿ ನನ್ನ ಇಲ್ಲಿ ಎಳ್ಕೊಂಡು ಬಂದರು. ನನ್ನ ಗಂಡನ ಜೊತೆ ನಾನು ಆ ಹುಡುಗನ ಜೊತೆ ಓಡಿ ಹೋದೆ ಅಂತ ಹೇಳಿ ಒಪ್ಪಿಸಿದ್ರು. ಅವನು ಒಪ್ಪಿ ಕೂಡ ಇರೋದಿಲ್ಲ. ಅವನು ನನ್ನ ಹುಡ್ಕೊಂಡು ಬಂದಿರ್ಬೋದು. ಆದರೆ ನನಗೆ ಇಲ್ಲಿ ಎದ್ದೊಳಕ್ಕೂ ಬಿಡ್ತಾ ಇಲ್ಲ. ಇನ್ನು ಸ್ವಲ್ಪ ದಿನ ನನ್ನ ಸಾಯಿಸ್ಬಿಡ್ತಾರೆ ಅಷ್ಟೇ ಅಂತ ಹೇಳಿ ಅಳ್ತಾ ಇದ್ಲು. ನಾನು ಅವಳಿಗೆ ಭರವಸೆ ಕೊಟ್ಟೆ, ನಿನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ. ಹಾಗೆ ನಾನು ಆ ಕ್ಯಾಮ್ರಾನ ಹೊಡೆದಾಕಿದೆ. ಯಾಕೆಂದರೆ ಯಾರಿಗಾದರೂ ಡೌಟ್ ಬಂದರೆ ಕ್ಯಾಮ್ರಾ ಬಿದ್ದು ಹೊಡೆದೋಗಿದೆ ಹಾಗೆ ತಿಳ್ಕೊಳ್ಳಿ ಅಂತ. ನಾನು ಅಂಕಿತ ಕರ್ಕೊಂಡು ಎಲ್ಲ ವಿಷಯ ಹೇಳಿ
ಮತ್ತೆ ಅವ್ರ ಕೈಯಲ್ಲಿ ನನ್ನ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ವಿಜಯ್ ರೂಮ್ ಹತ್ರ ತಿರುಗಾಡಿಸಿದೆ. ಹಾಗೆ ಒಂದು ದಿನ ವಿಜಯ್ ಡಾಕ್ಟರ್ ಯಾರ ಹತ್ರನೋ ಮಾತಾಡ್ತಾ ಕೂತಿದ್ದ. ಅದನ್ನು ವೀಡಿಯೋ ಮಾಡಿಕೊಂಡು ಬಂದಿದ್ಲು ಅಂಕಿತಾ. ಅದನ್ನು ಬಾತ್ರೂಮ್ಗೆ ಹೋಗಿ ನೋಡಿದಾಗ ಅದರಲ್ಲಿ ಒಬ್ಬ ಹೆಣ್ಣು ಎಷ್ಟೋ ಕಷ್ಟಪಟ್ಟು ರಾಹುಲ್ನ ಮದುವೆಗೆ ಒಪ್ಪಿಸಿದ್ದೀನಿ, ನೀನು ಅವಳನ್ನು ನಾಳೆ ಆಗೋಷ್ಟರಲ್ಲಿ ಸಾಯಿಸ್ಬಿಡು, ಯಾಕೆಂದರೆ ಅವಳು ಸತ್ತರೇ ಎಲ್ಲ ಸಾಲು ಆಗೋದು, ಇನ್ನು 2 ದಿನವೇ ಇರೋದು ರಾಹುಲ್ ಮದುವೆಗೆ, ಅಷ್ಟರಲ್ಲಿ ನ್ಯೂಸ್ ಸಿಕ್ಕಿದ್ರೆ ಸಮಾಧಾನ ಆಗುತ್ತೆ ಅಂತ ಮಾತಾಡ್ಕೋತಿದ್ರು. ನಾನು ಅಂಕಿತ ಸಹಾಯದಿಂದ ಆ ಕೂಡಲೇ ಹೊರಗಡೆ ಬಂದೆ. ಬರುವಾಗ ರಾಧಿಕಾನ ಎಲ್ಲ ರಿಪೋರ್ಟ್ ಒಳಗೆ ಮಾಡಿಸಿದ್ದೆ. ನೋಡಿದ್ರೆ ಅದರಲ್ಲಿ ಪ್ರೂವ್ ಆಗಿತ್ತು ಅವಳು ನಾರ್ಮಲ್ ಆಗಿರೋ ಹುಡುಗಿ ಅಂತ. ಇಂಜೆಕ್ಷನಿಂದ ಅವಳ ಬಾಡಿಯಲ್ಲಿ ತುಂಬ ಬದಲಾವಣೆ ಆಗಿತ್ತು. ಆ ಕೂಡಲೇ ಅದನ್ನು ತೆಕ್ಕೊಂಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಪ್ರೂಫ್ ಆಗಿ ನನಗೆ ಆ ವಿಡಿಯೋ ಕೂಡ ಇತ್ತು. ಹಾಗೆ ಪೊಲೀಸಲ್ಲಿ ಹೋಗಿ ಎಲ್ಲ ಸರ್ಚ್ ಮಾಡಿ ವಿಜಯನ ಅರೆಸ್ಟ್ ಮಾಡಿದ್ರು ಮತ್ತು ಆ ಆಸ್ಪತ್ರೆನ ಸೀಜ್ ಮಾಡಿದ್ರು. ನಾನು ರಾಧಿಕಾನ ಕರ್ಕೊಂಡು ರಾಹುಲ್ ಮನೆಗೆ ಎಂಟ್ರಿ ಆದೆ. ರಾಹುಲ್ಗೆ ರಾಧಿಕಾನ ಈ ಸ್ಥಿತಿಯಲ್ಲಿ ನೋಡಿ ತುಂಬ ಆತಂಕ ಆಯಿತು. ನಾನು ಎಲ್ಲ ಸತ್ಯ ಮತ್ತು ಆ ವಿಡಿಯೋ ತೋರಿಸಿದೆ. ಪೊಲೀಸ್ ಅವರನ್ನು ಕೂಡ ಕರ್ಕೊಂಡು ಹೋದರು ಅರೆಸ್ಟ್ ಮಾಡಿಕೊಂಡು. ಹಾಗೆ ರಾಧಿಕಾಗೆ ಅವ್ಳ ಪ್ರೀತಿ ವಾಪಸ್ ಸಿಕ್ಕಿತು. ನಾನು ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದೆ. ಅಲ್ಲಿಂದ ಎಲ್ಲ ತಿಳ್ಕೊಂಡು ಬಂದಿದ್ದೆ ಮತ್ತು ಒಬ್ಬ ಹೆಣ್ಣಿನ ಜೀವ ಉಳಿಸಿದೆ. ಅಂಕಿತನ ನನ್ನ ಆಸ್ಪತ್ರೆಗೆ ಒಂದು ಒಳ್ಳೆ ಪೋಸ್ಟ್ಗೆ ಸೇರಿಸ್ಕೊಂಡೆ. ಅವಳಿಲ್ಲ ಅಂದರೆ ನಾನು ಇಷ್ಟು ಎತ್ತರಕ್ಕೆ ಬೆಳೀತಾನೇ ಇರಲಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.